ಉದ್ಘಾಟನೆಯಾಗಿ 10 ತಿಂಗಳಾದರೂ ಆರಂಭವಾಗದ ತುಮಕೂರು ಕ್ಯಾನ್ಸರ್ ಆಸ್ಪತ್ರೆ. ಬಡ ರೋಗಿಗಳಿಗೆ ತಪ್ಪದ ಬೆಂಗಳೂರು ಅಲೆದಾಟ. ₹110 ಕೋಟಿ ವೆಚ್ಚದಲ್ಲಿ ನಿರ್ಮಾಣಗೊಂಡು ಉದ್ಘಾಟನೆಯಾಗಿ 10 ತಿಂಗಳು ಕಳೆದರೂ ತುಮಕೂರಿನ ಪ್ರಾದೇಶಿಕ ಕ್ಯಾನ್ಸರ್ ಆಸ್ಪತ್ರೆ ಇನ್ನೂ ಸಾರ್ವಜನಿಕರ ಸೇವೆಗೆ ಲಭ್ಯವಾಗಿಲ್ಲ. ಜರ್ಮನಿಯಿಂದ ಬರಬೇಕಿರುವ ಯಂತ್ರೋಪಕರಣಗಳ ಕೊರತೆಯಿಂದ ಆಸ್ಪತ್ರೆ ಆರಂಭ ವಿಳಂಬವಾಗಿದ್ದು, ಬಡ ಕ್ಯಾನ್ಸರ್ ರೋಗಿಗಳು ಇಂದಿಗೂ ಬೆಂಗಳೂರಿನ ಕಿದ್ವಾಯಿ ಆಸ್ಪತ್ರೆಗೆ ಅಲೆದಾಡುವ ಪರಿಸ್ಥಿತಿ ಎದುರಾಗಿದೆ. ತುಮಕೂರು ನಗರದ ಜಿಲ್ಲಾಸ್ಪತ್ರೆ ಆವರಣದಲ್ಲಿ ಪ್ರಾದೇಶಿಕ ಕ್ಯಾನ್ಸರ್ ಆಸ್ಪತ್ರೆ ನಿರ್ಮಾಣವಾಗಿದ್ದು, ₹110 ಕೋಟಿ ವೆಚ್ಚದಲ್ಲಿ 3 ಅಂತಸ್ತಿನ ಅತ್ಯಾಧುನಿಕ ಕಟ್ಟಡ ತಲೆ ಎತ್ತಿದೆ. 2025 ನವೆಂಬರ್ 7ರಂದು ಆಸ್ಪತ್ರೆಯನ್ನ ಲೋಕಾರ್ಪಣೆ ಮಾಡಲಾಗಿತ್ತು. ಆದರೆ 10 ತಿಂಗಳು ಕಳೆದರೂ ಆಸ್ಪತ್ರೆಯ ಬಾಗಿಲು ರೋಗಿಗಳಿಗಾಗಿ ತೆರೆಯಲಾಗಿಲ್ಲ. ತುಮಕೂರು, ಚಿತ್ರದುರ್ಗ, ಶಿರಾ, ಮಧುಗಿರಿ ಸೇರಿದಂತೆ ಸುತ್ತಮುತ್ತಲಿನ ಜಿಲ್ಲೆಗಳ ಕ್ಯಾನ್ಸರ್ ರೋಗಿಗಳಿಗೆ ಸ್ಥಳೀಯವಾಗಿಯೇ ಚಿಕಿತ್ಸೆ ಸಿಗಲಿ ಎಂಬ ಉದ್ದೇಶದಿಂದ ಈ ಆಸ್ಪತ್ರೆ ನಿರ್ಮಾಣಗೊಂಡಿತ್ತು. ಆದರೆ ಆಸ್ಪತ್ರೆ ಕಾರ್ಯಾರಂಭ ಮಾಡದ ಕಾರಣ ರೋಗಿಗಳು ಇಂದಿಗೂ ಬೆಂಗಳೂರಿನ ಕಿದ್ವಾಯಿ ಆಸ್ಪತ್ರೆಗೆ ತೆರಳಿ ಚಿಕಿತ್ಸೆ ಪಡೆಯುವ ಅನಿವಾರ್ಯತೆ ಎದುರಾಗಿದೆ. ಆಸ್ಪತ್ರೆ ಆರಂಭವಾಗದಿರಲು ಪ್ರಮುಖ ಕಾರಣ ಅಗತ್ಯ ವೈದ್ಯಕೀಯ ಯಂತ್ರೋಪಕರಣಗಳ ಕೊರತೆ. ಕ್ಯಾನ್ಸರ್ ಚಿಕಿತ್ಸೆಗಾಗಿ ಬೇಕಾದ ಅತ್ಯಾಧುನಿಕ ಯಂತ್ರಗಳು ಜರ್ಮನಿಯಿಂದ ಬರಬೇಕಿದ್ದು, ಅವುಗಳಿಗೆ ಅಧಿಕಾರಿಗಳು ಕಾಯುತ್ತಿದ್ದಾರೆ. ಕೆಲಸ ಶುರು ಮಾಡಿಲ್ಲ. ಇಂಪೋರ್ಟ್ ಮಾಡಬೇಕು, ಆರ್ಡರ್ ಮಾಡಿದ್ದಾರೆ. ಅವರು 3 ತಿಂಗಳು 6 ತಿಂಗಳು ತಗೊಳ್ಳುತ್ತೆ. ಜರ್ಮನಿಯಿಂದ ಎಕ್ವಿಪ್ಮೆಂಟ್ಸ್ ಬರಬೇಕು. ಅದೆಲ್ಲ ಕನ್ಸಿಡರ್ ಮಾಡಿ ನಾವು ಕ್ಯಾನ್ಸರ್ ಇನ್ಸ್ಟಿಟ್ಯೂಟ್ ಮಾಡಿರೋದು. ಕ್ಯಾನ್ಸರ್ ಇನ್ಸ್ಟಿಟ್ಯೂಟ್ಗೆ ನಾನಿರುವಾಗಲೇ 67 ಕೋಟಿ ಕೊಡಿಸಿದ್ವಿ. 110 ಕ್ರೋರ್ಸ್ ಎಕ್ವಿಪ್ಮೆಂಟ್ ಸೇರಿ ಈಗ ನಾವು 67 ಕೋಟಿ, ಬಿಲ್ಡಿಂಗ್ ಎಲ್ಲ 50 ಕೋಟಿಗೋ ಏನೋ ಕಂಪ್ಲೀಟ್ ಆಗಿರುತ್ತೆ. ಈಗ ಎಕ್ವಿಪ್ಮೆಂಟ್ಸ್ ಬಂದರೆ ಪ್ರಾರಂಭ. ಇನ್ನೊಂದೆಡೆ ಆಸ್ಪತ್ರೆ ಆರಂಭವಾಗದೆ ತಿಂಗಳುಗಳು ಕಳೆಯುತ್ತಿರುವುದರಿಂದ ಹೊಸ ಕಟ್ಟಡದ ಕೊಠಡಿಗಳು ನಿರ್ವಹಣೆಯ ಕೊರತೆಯಿಂದ ಹಾಳಾಗುವ ಆತಂಕವೂ ವ್ಯಕ್ತವಾಗಿದೆ. ಕ್ಯಾನ್ಸರ್ನಂತಹ ಮಾರಣಾಂತಿಕ ಕಾಯಿಲೆಯ ಚಿಕಿತ್ಸೆಯಲ್ಲಿ ಸಮಯ ಅತ್ಯಂತ ಮಹತ್ವದ್ದಾಗಿದೆ. ಆದರೆ ತುಮಕೂರಿನಲ್ಲಿ ಎಲ್ಲ ಸೌಲಭ್ಯಗಳೊಂದಿಗೆ ನಿರ್ಮಾಣವಾಗಿರುವ ಆಸ್ಪತ್ರೆ ಕಾರ್ಯಾರಂಭವಾಗದಿರುವುದು ಸಾವಿರಾರು ರೋಗಿಗಳ ನಿರೀಕ್ಷೆಗೆ ತಣ್ಣೀರು ಎರಚಿದಂತಾಗಿದೆ. ಶೀಘ್ರವಾಗಿ ಕ್ಯಾನ್ಸರ್ ಆಸ್ಪತ್ರೆ ಕಾರ್ಯಾರಂಭ ಮಾಡಲಿ ಅನ್ನೋದು ಎಲ್ಲರ ಆಶಯವಾಗಿದೆ. ಕ್ಯಾಮರಾ ಪರ್ಸನ್ ರಾಕೇಶ್ ಜೊತೆ ದೀಪಕ್ ಕೆಂಕೆರೆ, ಪ್ರಜಾಶಕ್ತಿ ಟಿವಿ, ತುಮಕೂರು.